ಸುರೇಶ್ ಸರ್ ನಮಸ್ಕಾರ. ಪ್ರಣಾಮಗಳು. ಒಂದು ಚಿಕ್ಕ ಚರ್ಚೆ ನಿಮ್ಮ ಪ್ರಯಾಣ ಬಗ್ಗೆ. ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿಬಿಟ್ಟು ನೀವು ಇಷ್ಟು ವರ್ಷ ಎಲ್ಲ ಒಂದು ದೀರ್ಘ ಅನುಭವ ಹೊಂದಿದ್ದೀರಾ. ಅದ್ರ ಬಗ್ಗೆ ಸ್ವಲ್ಪ ಪ್ರಶ್ನೆಗಳಿದ್ದಾವೆ. ಇನ್ವೆಸ್ಟರ್ಗಳು ಹೇಗೆ ಜರ್ನಿ ಮಾಡ್ಬೋದು, ಡಿಸ್ಟ್ರಿಬ್ಯೂಟರ್ ಹೇಗೆ, ನಿಮ್ಮ ಒಂದು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿಬಿಟ್ಟು ನಿಮ್ಮದು ಜರ್ನಿ ಯಾವ ಥರ ಇತ್ತು, ಒಂದು ಇಷ್ಟು ಜನ ಇನ್ವೆಸ್ಟರ್ಗಳಿಗೆ ದುಡ್ಡನ್ನು ದುಡಿಮೆ ಮಾಡಿಕೊಡೋ ಒಂದು ಸದಾವಕಾಶನ ನೀವು ಹೇಗೆ ಬಳಸ್ಕೊಂಡಿದ್ದೀರಾ, ಜನಗಳಿಗೆ ಹೇಗೆ ನೀವು ಅನುಕೂಲ ಮಾಡಿಕೊಟ್ಟಿರೋ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಇತ್ತು. ಧನ್ಯವಾದಗಳು ಅಗೇನ್. ಖಂಡಿತ ನಿಮ್ಮ ಕ್ವಶನ್ ಖುಷಿ ಆಗ್ತಾ ಇದೆ. ನನ್ನ ಹೆಸರು ಸುರೇಶ್ ಆಚಾರ್ಯ. ನನ್ನ ಪ್ಲೇಸ್ ಬಂದ್ಬಿಟ್ಟು ಚಳ್ಳಕೆರೆ. ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು 1989 ಡಿಸೆಂಬರ್ 15ರಿಂದ. ಅಲ್ಲಿಂದ ಫೈನಾನ್ಸ್ ಇಂಡಸ್ಟ್ರಿ ಒಳಗಡೆ ಇದ್ದೀನಿ. ಈ ಫೈನಾನ್ಸ್ ಇಂಡಸ್ಟ್ರಿ ಒಳಗಡೆ ಫಸ್ಟು ಆಡಿಟರ್ ಆಗಿ ವರ್ಕ್ ಮಾಡಿ, ಅದಾದ ನಂತರ ಇನ್ಶೂರೆನ್ಸ್ LIC ಒಳಗಡೆ ಸುಮಾರು 24 ವರ್ಷಗಳ ಅನುಭವ ಇದೆ ಫೈನಾನ್ಷಿಯಲ್ ಫೀಲ್ಡ್ನಲ್ಲಿ. 2008ರಲ್ಲಿ ಮ್ಯೂಚುವಲ್ ಫಂಡಿಗೆ ಜಾಯಿನ್ ಆದೆ. 2008ರಲ್ಲಿ ಮ್ಯೂಚುವಲ್ ಫಂಡ್ ಜಾಯಿನ್ ಆದಾಗ ಇದು ಅರ್ಥ ಆಗೋದಕ್ಕೆ ನನಗೆ ಸಾಕಷ್ಟು ಟೈಮ್ ಬೇಕಾಯಿತು. 2014ರಿಂದ ಈ ಇಂಡಸ್ಟ್ರಿನ ಟಾಪ್ ಲೆವೆಲ್ಗೆ ತೊಗೊಂಡೋಗ್ಬೇಕು ಅಂತಂದ್ಬಿಟ್ಟು ಅವತ್ತು ಡಿಸೈಡ್ ಮಾಡಿದ್ದು. ಇವತ್ತು ಟಾಪ್ 1 ಲೆವೆಲ್ಗೆ ಬರೋದಕ್ಕೆ, ಜನಗಳಿಗೆ ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ನನಗೆ ಒಂದು ಉತ್ತಮವಾದ ಪ್ಲಾಟ್ಫಾರಮ್ ಸಿಕ್ಕಿದೆ ಅಂತ ಹೇಳ್ಕೊಳೋದಕ್ಕೆ ಖುಷಿ ಪಡ್ತಾ ಇದ್ದೀನಿ. ಸೊ ಜನರ ಬಗ್ಗೆ ಒಂದು ಈ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ತಿಳುವಳಿಕೆ, ಅದರ ಬಗ್ಗೆ ಮಾಹಿತಿ ಇವತ್ತಿಗೂ ತುಂಬ ಜನಕ್ಕೆ ನನಗನ್ಸೋ ಮಟ್ಟಿಗೆ ಚಿಕ್ಕ ಊರುಗಳಲ್ಲಿ ಅದರ ಅನುಭವ, ಅದರ ಬಗ್ಗೆ ತಿಳುವಳಿಕೆ ಕಡಿಮೆನೇ ಅನಿಸುತ್ತೆ ಜನಸಂಖ್ಯೆ ಪ್ರಮಾಣದಲ್ಲಿ. ಏನಂತೀರಾ? ಖಂಡಿತ. 2008ರಲ್ಲಿ ಸ್ಟಾರ್ಟ್ ಮಾಡಿದಾಗ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿನಲ್ಲಿ ಮನೆಗೆ ಹೋದಾಗಲೂ ಸಮೇತ ಫಸ್ಟ್ ರಿಜೆಕ್ಷನ್ ಬರ್ತಾಯಿತ್ತು. ಯಾಕೆ ಅಂತಂದರೆ ಎಲ್ಲರಿಗೂ ಗೊತ್ತಿದೆ ಮಾರ್ಕೆಟ್ ರಿಸ್ಕ್ ಅಂತ. ಈ ಶೇರ್ ಮಾರ್ಕೆಟ್ ಆಗಿ ದುಡ್ಡೆಲ್ಲ ಕಳೆದುಬಿಡ್ತಾರೆ ಅಂತಂದ್ಬಿಟ್ಟು ಜನಗಳು ಏನಾಗ್ತಾಯಿತ್ತು ಅಂದರೆ ಎದುರುಕೊಂಡು ಮ್ಯೂಚುವಲ್ ಫಂಡ್ಗೆ ಬರ್ತಾ ಇರಲಿಲ್ಲ. ಅಲ್ಲಿಂದ ಈ ಇಂಡಸ್ಟ್ರಿ ಸತತವಾಗಿ ನಾವು ಕಂಟಿನ್ಯೂಷನ್ ಮಾಡಿದಾಗ ಇದ್ರ ಎಸ್ಸೆನ್ಸ್ ಜನಗಳಿಗೆ ಗೊತ್ತಾಗಿದೆ ಇವತ್ತು. ಹಾಗಾಗಿ ಇವತ್ತು ಮ್ಯೂಚುವಲ್ ಫಂಡ್ ಬಗ್ಗೆ ಎಲ್ಲರೂ ಸಮೇತ ಇಂಟ್ರೆಸ್ಟ್ನ ತೋರಿಸ್ತಾ ಇದ್ದಾರೆ. ವೆರಿ ನೈಸ್. ಈಗ ಒಬ್ಬ ಒಂದು ತುಂಬ ಅನುಭವಿ